ನಮಸ್ತೆ ಎಲ್ಲ ಹೆಂಗಿದ್ರಿ. ನಾನು ನಿಮ್ಮ ಸಾನ್ವಿತ ಪೂಜಾರಿ. ಇದು ನಂದು ಬೆಳಗ್ಗೆ ಇವತ್ತು ಸ್ಟಾರ್ಟು. ನಾರ್ಮಲಿ ನಾನೊಂದು 7:45 ಹಂಗೆ ಹೇಳ್ತೆ ಬೆಳಗ್ಗೆ. ಎದ್ದು ಇವತ್ತು ಫುಲ್ ಮಳೆ ಇತ್ತು ಹೊರಗಡೆ. ಸೊ ಸ್ವಲ್ಪ ಹೊರಗಡೆ ಹೋಗಿ ಹಲ್ಲುಜ್ಜು ಅಂಬಂಗಾಯಿತು. ಅದಕ್ಕೆ ಜರಿ ಹೈಕಂಡು ತಲೆ ಮೇಲೆ ಹೋದೆ ಒಂದು ರೌಂಡ್ ಹೊರಗೆಲ್ಲ ತಿರ್ಗಾಡ್ಕೋಬಪ್ಪ ಅಂಥೇಳಿ. ಇಂಥದ್ದೆಲ್ಲ ಸಿಕ್ಕೋದು ನಮ್ಮ ಹಳ್ಳಿ ಬದಿಯಂಗೆ ಮಾತ್ರ, ಸಿಟಿ ಬದಿಯಂಗೆಲ್ಲ ಸಿಕ್ಕೋದಿಲ್ಲ. ಸಣ್ಣ ಚಿಪ್ಪತ್ತಿಗೆಲ್ಲ ಜಾಸ್ತಿ ಜರಿ ಹೈಕೊಂಡು ತಿರ್ಗದು ನಾವು. ಈ ಮಳೆ ನೀರಂಗೆ ಆಗಡೆ ಶಾಲೆಗೆ ಇಪ್ಪತ್ತಿಗೆ ಬಟ್ಲು ತೊಳೋದು ಅದೆಲ್ಲ ಮಾಡ್ತಿದ್ದಿತ್ತು. ಹಾಗೆ ಸಣ್ಣಕ್ಕಿಂದನೂ ಹಲ್ಲುಜ್ಜೋದು, ಮುಖ ತೊಳೋದೆಲ್ಲ, ಪಾತ್ರೆ ತೊಳೋದೆಲ್ಲ ಹೊರಗಡೆನೇ ಅಲ್ಲ ಮಳೆ ನೀರೆಲ್ಲ ಇಪ್ಪತ್ತಿಗೆ. ಸೊ ಅದನ್ನ ವಾಪಸ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೆ ಈಗ ನಾನು ಮನೆಯೆಲ್ಲ ಇಕ್ಕೊಂಡು. ಈಗ ಟಿಫನಿಗೆಲ್ಲ ರೆಡಿ ಮಾಡ್ಕೊಳಕಲ್ಲ. ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ತಗೊಂಡು ಹೋತೆ ನಾನು ಒಂದೊಂದು ಸರ್ತಿ ಡ್ಯೂಟಿಗೆ ಹೋಪತ್ತಿಗೆ. ಎಂತಕ್ಕಂದ್ರೆ ಮಧ್ಯದಂಗೆಲ್ಲ ಸ್ವಲ್ಪ ಹುಷು ಹೊತ್ತಲ್ಲ ಈಗ. ಸೊ ತಿಂಬ ಅಂಥೇಳಿ ಸ್ವಲ್ಪ ಪಿಸ್ತಾ ಹಾಗೆ ಡ್ರೈ ಫ್ರೂಟ್ಸ್ ಅಂತ ಬಾದಾಮಿ ಮತ್ತು ಖರ್ಜೂರ ಅದನ್ನೆಲ್ಲ ಒಂದು ಬಾಕ್ಸಿಗೆ ಹೈಕೊಂಡು ತಗೊಂಡು ಹೋತೆ. ಎಲ್ಲರೂ ನಡುವಲ್ಲಿ ಹುಷು ಆಯ್ತಪ್ಪ ಅಷ್ಟೊತ್ತಿಗೆ. ಎಲ್ಲ ಟೈಮಲ್ಲೂ ಈಗ ನಿನ್ನೆ ಹಾಗೆ ಆಯಿತು, ಹುಷು ಆಯಿತು. ನಿನ್ನೆ ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಬಿಟ್ಟು ಹೋಗಿದ್ದೆ ನಾನು. ಬಟ್ ನಿನ್ನೆ ಹುಷು ಆಯಿತು. ಮತ್ತು ಹೋಟ್ಲಲ್ಲಿ ಪಲಾವ್ ತಗೊಂಡು ತಿನ್ಕಾಯ್ತು. ಅದಕ್ಕಿಂತ ಇದು ಮನೆಯಿಂದನೇ ತಗೊಂಡು ಹೋಗ್ಬೋದು, ರಗಳಿ ಇಲ್ಲ ಅಂತ ಹೇಳಿ ಟಿಫನ್ ಹಂಗೆ ಡ್ರೈ ಫ್ರೂಟ್ಸ್ ಎಲ್ಲ. ಸೊ ಮಗುಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಸೊ ಹಂಗಾಗಿ ಪ್ಯಾಕಿಂಗ್ ಮಾಡ್ತಾ ಇದ್ದೆ ಈಗ. ಹಾಗೆ ಒಂದು ಸ್ವೀಟ್ ಇದ್ದಿತ್ತು, ಅದನ್ನು ಹೈಕೊಂಡೆ ಟಿಫನಿಗೆ. ಎಂತಕ್ಕಂದ್ರೆ ಅದನ್ನು ತಿನ್ಲಕ್ಕಲ್ಲ. ರಾತ್ರಿ ನೆನೆಸಿಟ್ಟದ ಬಾದಾಮಿ ಆಗಳಗಳು ಬೆಳಗ್ಗೆಯಿಂದ ಆಚೆ ಈಚೆ ತಿರುಗ್ತಾ ಒಂದೊಂದೇ ತಿಂತಾಯಿದ್ದೆ. ಸೊ ಉಳಿದಿತ್ತು ಒಂದು 2, ಅದನ್ನು ಖಾಲಿ ಮಾಡು ಅಂಥೇಳಿ ತಿಂತಾಯಿದ್ದೆ. ಬೆಕ್ಕು ನನ್ನನ್ನೇ ಗುರಾಯಿಸ್ತಿತ್ತಪ್ಪ, ಯಾಂತ ತಿಂತಾಳು ಅಂದೇಳಿ ಏನು. ಹಾಗೆ ಅಮ್ಮ ಅನ್ನ ಬಿಸಿ ಎಲ್ಲ ಮಾಡಿ ಇಟ್ಟಿದ್ದಾಳು, ಬಿಸಿ ಮಾಡಿ ಬಾಗಿ ಇಟ್ಟಿದ್ದಾಳು. ಅದನ್ನು ಹಾಗೆ ಬುತ್ತಿಗೆಲ್ಲ ಹೈಕೊಂಡು ಮತ್ತೊಂದು ಮೊಟ್ಟೆ ಕೂಡ ಬೇಯಿಸಿ ಇಟ್ಟಿದ್ಲು. ಅದನ್ನು ಅದರೊಟ್ಟಿಗೆ ಟಿಫನಿಗೆ ಹೈಕೊಂಡೆ. ಮಧ್ಯಾಹ್ನ ಊಟಕ್ಕೆ ಅಂಥೇಳಿ. ಎಂಥ ತಲೆ ಬಿಸಿ ಇಲ್ಲದೆ ಇಪ್ಪದು ಕಾಣಿ, ಬೆಕ್ಕಿಗೆ ಮಾತ್ರ ಅಬ್ಬಿ ಮಗಳು ಮನೆ ಕಾಣದು ಕಾಣಿ ಲಾಯ್ಕ್ ಮಾಡಿ ಏನಿಲ್ಲ. ಬೆಳಗ್ಗೆ ತಿಂಡಿ ಮಾಡಿದ್ದಾಳು ಚರ್ಕೂಳು. ಎಲ್ಲರಿಗೂ ಗೊತ್ತಿರುತ್ತಂತೆ ಕುಂದಾಪುರ ಬದಿ ಹೆಂಗೆ ಚರು ಈ ಬೆಂತಕ್ಕೆ ಅನ್ನಕ್ಕೆ ಕಾಯೆಲ್ಲ ಹಾಕಿ ಬೆಲ್ಲ ಎಲ್ಲ ಹಾಕಿ ಮಾಡ್ತಾರೆ. ಅದು ನಂಗೆ ಫೇವ್ರೇಟ್ ಸಣ್ಣದಿಂದ. ಸೊ ಅದನ್ನ ಇವತ್ತು ಮಾಡೋಕ್ಕೆ ಹೇಳಿದ್ದೆ, ಅಮ್ಮನ ಹತ್ರ ಮಾಡಿದ್ದಾಳು. ತಿಂತಾಯಿದ್ದೆ ಬೆಳಗ್ಗೆ ತಿಂಡಿಗೆ. ಹಾಗೆ ಅದನ್ನು ಸ್ವಲ್ಪ ಹಿಡ್ಕೊಂಡಿದ್ದೆ. ಇವತ್ತು ಬೆಳಗ್ಗೆನೇ ಮಳೆ ಹಿಡ್ಕೊಂಡಿತ್ತಪ್ಪ, ಎಂಥ ಕಥೆಯೋ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ಹನಿ ಹನಿ ಬತ್ತಿತ್ತು. ಮುಂಜಾಗ್ರತೆಯಾಗಿ ಫಸ್ಟಿಗೆ ರೈನ್ಕೋಟ್ ಹೈಕೊಂಡೆ ಹೊರಡುದು ಅಂಥೇಳಿ ಹೈಕೊಂಡು ಹೊರಡ್ತಾ ಇದ್ದೆ. ನನ್ನ ಫೇವ್ರೇಟ್ 100 ರೂಪಾಯಿ ರೈನ್ಕೋಟ್ ಇದು. ಆ್ಯಕ್ಚುಲಿ ನಾನು 1000 ಕೊಟ್ಟು ಒಂದು ರೈನ್ಕೋಟ್ ತಗೊಂಡೆ ಆಯಿತಾ. ಅದನ್ನು ತಗೊಂಡು 7 ದಿನ ಹಾಕಿದ್ ನಾನು. ಎಂತಕ್ಕಂದ್ರೆ ಇಡೀ ಮೈ ಪೂರ್ತಿ ಚಂಡಿ ಹತ್ತರೆಗೆ. ಇದ್ರಾಗಾರ ಹಾಗಲ್ಲ, ನೀರೆಲ್ಲ ಮೈ ಒಳಗೆ ಹೊತ್ತಲ ಚಂಡಿ ಆತಿಲ್ಲ. ಸೊ ನನಗೆ ಇದೇ ಕಂಫರ್ಟೇಬಲ್ ಅನಿಸೋದು. ಒಂಚೂರು ಕಾಲೆಲ್ಲ ಚಂಡಿ ಹಾಕೋಕ್ಕಷ್ಟೇ. ಅದು 1000 ರೂಪಾಯಿ ರೈನ್ಕೋಟ್ ಅಂತೂ ಇಡೀ ಮೈ ಎಲ್ಲ ಚಂಡಿ ಆಯ್ದಿತ್ತು ಆ ದಿನ ಹೈಕೊಂಡು ಹೋದ್ ನಾನು. ಸೊ ಅದನ್ನು ಬದಿಗೆ ಹಾಕಿಬಿಟ್ಟಿದೆ. ಹೊರಟದ್ದು ಡ್ಯೂಟಿಗೆ, ಹೋಪಾಲ ಡ್ಯೂಟಿಗೆ ಇವತ್ತಿದ್ದು. ಸಾಯಂಕಾಲ ಮನೆ ಬಂದಳಿಗೆ ಹಣ್ಣು ತಿಂಬಂಬಾಗಾಯಿತು. ಸೊ ಹಣ್ಣು ಉಚ್ಚಕ್ಕೆ ಶುರು ಮಾಡಿದೆ. ಆ್ಯಕ್ಚುಲಿ ದಾಳಿಂಬೆ ಹೆಂಗೆ ಓಪನ್ ಮಾಡ್ಕೊಂಡ್ರೆ ಆ ಮೇಲಿನ ಕಟ್ ಮಾಡಿ ಆ ಸೈಡಿಗೆಲ್ಲ ಬರಿ ಕಣಂಗಿರುತ್ತಲ್ಲ, ಮೂಸಂಬಿ ಹಣ್ಣಿನ ಕಣಂಗೆ, ಸೊಳಿ ಕಣಂಗೆ ಬರಿ ಇರುತ್ತೆ. ಅದನ್ನೆಲ್ಲ ಚಂದ ಮಾಡಿ ಸೈಡಲ್ಲಿ ಕಟ್ ಮಾಡ್ಕೊಂಡು ಕಡಿಗೆ ಒಂದೇ ಸಲಕ್ಕೆ ಓಪನ್ ಮಾಡಿ ಬಿಡೋದು ಹೀಗೆ ಅಷ್ಟೇ. ಕದ್ರಂಗೆ ನಿಧಾನಕ್ಕೆ ಒಂದೊಂದೇ 5 ತೆಗೆದು ಸೊಳಿ ಕಣಂಗಿನ ತಗೊಂಡು ಅದನ್ನೇ ಹಗೂರಕ್ಕೆ ಬಿಡಿಸ್ತಾ ಬರ್ಕ್. ಅದು ಫುಲ್ ಬಿಡಿಸ್ತಾ ಬಂದಂಗೂ ಅಂದರೆ ಬೇಗ ಬಿಡ್ಸೋಕ್ಕಾಗ್ತು ಅಂಥೇಳಿ. ಆ ಸಿಪ್ಪಿ ಎಲ್ಲ ಒಚ್ಚಿ, ಮೊದಲೆಲ್ಲ ನಮ್ಗೆ ಗೊತ್ತಿರಲಿಲ್ಲ ಹೆಂಗೆ ಒಚ್ಚೋದಂದೇಳಿ. ಆ ಸಿಪ್ಪಿ ಎಲ್ಲ ಒಚ್ಚಿಕ್ಕಿ ಅಂತೆಲ್ಲ ಮಾಡಿ ನಾಚಾರು ಮಾಡ್ಕೊಂತಿದ್ದಿದ್ದೆ. ಕಡಿ ಗೊತ್ತಾಯ್ತು. ಅಂತೂ ಇಷ್ಟಕ್ಕ ದಾಳಿಂಬೆ ಹಣ್ಣಿಂದು ಬೀಜ ಸಿಕ್ತು, ಹಣ್ಣಿಂದು ಸೊಳಿ. ಮೊದಲು ಒಂದು 3 ತಿಂಗಳ ಹಿಂದೆ ದಾಳಿಂಬೆ ಹಣ್ಣು ತಗೊಬಂದಗಳಿಗೆ ಅನಿಸ್ತಿತ್ತು, ಅಯ್ಯೋ ಈ ದಾಳಿಂಬಿಗೆ ನಾವೇ ರಕ್ತ ಕೊಡ್ಕೇನೋ ಅಂಬಂಗೆ ಆತಿದ್ದಿತ್ತು. ಬಟ್ ಈಗ ಒಳ್ಳೆ ಬರ್ತಾಯಿತ್ತು ದಾಳಿಂಬೆ ಹಣ್ಣೆಲ್ಲ. ಅದ್ರಂಗೆ ಅಂದರೆ ಆ ಬಿಳಿ ಬತ್ತಿತ್ತಲ್ಲ, ಅದು ಆ ಥರ ಬತ್ತಲ್ಲ, ಕೆಂಪೆ ಬರ್ತಾಯಿತ್ತು. ಸೊ ಲೈಕ್ ಅದು ತಿಂಬುಕ್ಕೆ ಸ್ವಲ್ಪ ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ಅಂತ ಹೇಳಿರು ಡಾಕ್ಟ್ರು. ಸೊ ಅದನ್ನು ಸ್ವಲ್ಪ ಜಾಸ್ತಿ ಮಾಡೋಕ್ಕೋಸ್ಕರ ಇದನ್ನೆಲ್ಲ ನಾನು ಈಗ ತಿಂತಾಯಿದ್ದೆ. ನಮ್ಮನೆ ಬೆಕ್ಕು ಮರಿ ಒಟ್ಟಿಗೆ ಲಾಯ್ಕ್ ಮಾಡ್ಕೊಂಬನಿ ಕಂಡಿತ್ತು. ಈ ಬೆಕ್ಕಿನ ನಾನು ಲಾಸ್ಟ್ ಟೈಮ್ ಹೇಳಿದೆ ಒಂದು ವೀಡಿಯೋದಂಗೆ ಅನ್ಸುತ್ತೆ. ಮೂಡುಬಿದ್ರೆಯಿಂದ ತಗೊಬಂದದ್ದು ಬೆಕ್ಕಿದ್ದು. ಈಗ ಕಾಣಿ 2-3 ವರ್ಷ ಆತ ಬಂತು, ಈಗ ಮರಿ ಹಾಕಿತ್ತು.